ಕಮಲಾವತಿ ಎಂಬ ನಗರದ ಸಮೀಪಿಸಿದಂತಾಯಿತು. ಈ ನಗರದ ಮುಂಭಾಗದಲ್ಲಿ ಎಮ್ಮನ್ನು ಆಧರಿಸುವುದು ಎಂಬಂತೆ ನೂತನ ಎಷ್ಟು ಭತ್ತರವಾಗಿ ಕಾಣುತ್ತಿರುವುದು ನೋಡು. ಸಾಧಾರಣ ಇಲ್ಲಿಗೆ ಶತಯೋತನದಿಂದ ಉಂಟಾದ ಮಾರ್ಗಾಯಿತ ವಿಶ್ರಾಂತಿಗೊಳ್ಳಬೇಕಾಗಿದೆ. ಈ ವನಭೂಮಿಯ ಅಂತರ್ಭಾಗದಲ್ಲಿ ರಥವನ್ನು ನಿಲ್ಲಿಸು ಮತ್ತು ಅವರವರ ವಿಶ್ರಾಂತಿಗಳಿಗೋಸ್ಕರ ಅಲ್ಲಲ್ಲಿ ವಿಚಾರಗಳನ್ನು ಏರ್ಪಡಿಸು. ನಾವಿರುವವು ಈ ವನದೊಳಗೆ ವಿಶ್ರಾಂತಿ ತೆಗೆದುಕೊಳ್ಳೋಣ ಬಾ ಸಾರಥಿ. ಅತಿ ಜಾಗೃತೆ ನಿಮ್ಮೆಷ್ಟು ಜಾಗ್ರತೆ ಬಾ. ಲಕ್ಷಣವಾಗಿ ದಕ್ಷಿಣ ದಿಕ್ಕಿಗೆ ನೋಡಿದೇವ. ಈ ವನವು ಸುಂದರವಾಗಿ ಕಾಣುತ್ತಿರುವುದು ನೋಡು. ಹೌದು ದೇವ. ಭಾರತೆ ಎತ್ತ ನೋಡಿದ್ದರು ಮಲ್ಲಿಗೆ ಕಮಲ ಪುಷ್ಪಾದಿಗಳಿಂದ ಅಲಂಕೃತವಾದ ಪುಷ್ಪದ ವೃಕ್ಷಗಳು ಮಂದ ಮಾರುತನ ದೆಸೆಯಿಂದ ಹೊಯ್ದಾಡುತ್ತಿರುವುದು ನೋಡು. ನೋಡಿದ್ದೇನೆ ದೇವ. ಭಾರತೆ ಈ ಮನ್ಮಥನ ಸೋಪಾಯಾನದಿಂದೊಪ್ಪುವ ಈ ಉದ್ಯಾನವನವನ್ನು ನಿರೀಕ್ಷಲು ನನಗೆ ಮನಃಾನಂದ ಮಾಯಾರಸು ಉಕ್ಕೇರಿ ಮೇಲಿಂದ ಮೇಲೆ ಅರುಣಾನಂದ ಉದ್ಭವಿಸುತ್ತಿರುವುದು ನೋಡು. ಎಂತ ಪುಣ್ಯಕರವಾದ ಸೌಖ್ಯ ಸೌಜನ್ಯ ವಿಜಯದ ನರಸಮಂ ಕಂಡು ನನಗೆ ಬಹು ಆನಂದವಾಯಿತು ನೋಡು. ಸಾರಥೆ ಎತ್ತಲ ನೋಡದ ತತ್ತರ ಪಡೆದ ಉತ್ತರ ದಿಕ್ಕಿಗೆ ನೋಡು. ಈ ಉದ್ಯಾನವನ್ನು ಎಷ್ಟು ವಿಚಿತ್ರವಾಗಿ ಕಾಣುತ್ತಿರುವುದು ನೋಡು. ಸಾರಥೆ ಸ್ವಲ್ಪ ದೂರದಲ್ಲಿ ಫಲಪುಷ್ಪಾದಿಗಳಿಂದ ಅಲಂಕೃತವಾದ ಪುಷ್ಪದ ವೃಕ್ಷಗಳು ಕಮಲಗಳು ಸದಗ್ರ ಬಲದಿಂದ ತನ್ನ ಸಖಿಯರೊಡನೆ ಉಲ್ಲಾಸದಿಂದ ವಿನೋದ ಆಟಗಳನ್ನು ಆಡುತ್ತಿರುವ ಈ ನೀರತ್ತಲು ತಾನಾಗಿರಬಹುದು. ಹೌದು ಈಗ ಈ ವನದೇವತೆಗಳಾದ ಪತ್ನಿ ಎಂಬ ಕಾಮಿನಿಯು ತನ್ನ ನಿಜ ರೂಪದೊಳವೆತ್ತ ಪ್ರಸನ್ನ ಮೂರ್ತಿ ಎಂಬ ಸತಿಯಾದ ರತಿಯು ಪತಿಯ ಆಗಮನವನ್ನೇ ನಿರೀಕ್ಷಣೆ ಮಾಡಿಕೊಂಡಿರುವ ಪತ್ನಿ ಎಂಬ ಸ್ತ್ರೀಯಳು ಎಲ್ಲವೇ ವನದ ಸಂಭೂತಿನಿಯಳಾದ ಸುಹಾಸಿನಿ ಎಂಬ ಕಾಮಿನಿಯ ಉಲ್ಲಾಸವು. ಸಾರಥೆ ಏನು ಸೌಂದರ್ಯವು ಎಷ್ಟು ವರ್ಣಿಸಲು
ಹೇಳಿದನಲ್ಲೋ ಸಾರಥಿ. ಆ ಕಾಚವೆಂಬ ಕಣ್ಣಡಿಗಳು ಮೋರು ಮಿಂಚಿನಂತ ಈ ಲಲನಾಮಣಿಗಳ ಕಟಕಂಡ ಕಟಾಕ್ಷಗಳು ಮನುಷ್ಯರ ಸಂಸ್ಕೃತಿಯನ್ನು ಎಲೆಗಳು ನಾಟಿದವು. ಸಾರಥಿ, ಜಗನ್ಮೋಹನ ಆಕೃತಿಯಿಂದ ಇರುವ ಈ ನಾರಿ ಮಣಿಗಳ ಅಂಗ ಸೊಗಸು ಏನೆಂದು ಹೇಳಲಿ? ಚಂದ್ರಕಾಂತಿಯಿಂದ ನಿರ್ಮಿಸಿದ ಪುತ್ಥಳಿಯು ಸ್ಥಳ 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 ಎಂದು ಏನು ಅಲ್ಲದೆ ಎನ್ನ ಸೇನಾ ಸಮುದಾಯವು ವಾಸಂತ ಮಂದ ಮಾರುತ ಮಂದಾಕಿನಿ ಸನ್ನುತ ಚಂದ್ರಾಸನದ ಭಾತ 3 ಕೋಟಿಲ ನಿಖರವೆಂಬ ಎಲ್ಲ ಆಜ್ಞೆಯಂತೆ ಸಿದ್ಧವಾಗಿರುವರಲ್ಲ. ಮತ್ತೆಂದಾತಲಯ್ಯ ಮೋಗನಾಗಿಯ ವಿನಾಥ ಎಂಬ ಪಾದದೊಳಗತ್ತ ಮಂದಕ್ಕೆ ಹೋದನೆಂದರೆ ಎನ್ನ ಚರಣಗಳು ಹೇಳದಂತಾಗಿ ಎನ್ನ ಮೋಹವು ಈ ನಾರಿ ಪಾರಿದ ತಮ್ಮ ಪಪ್ಪು ತಲೆಗೆ ಬಾರದಂತಾಯಿತು. ಇವಳ ಮುಖ ಬಿಂಬವನ್ನು ನೋಡಿದರೆ ಚಿಂಚನ ಕಳೆಯಂತೆ ಬೋರ್ ಕಳೆಯುವುದು ನೋಡ. ಸಾರಥೆ ತೊಡೆಗಳನ್ನು ನೋಡಿದರೆ ಬಾಳೆ ಬೀಜಿನಂತೆ ಇರುವುದು, ಇವಳ ತುಟಿಯನ್ನು ನೋಡಿದರೆ ಕೊಟ್ಟೆ ಹಣ್ಣಿನಂತೆ ಇರುವುದು ನೋಡು. ಸಾರಥೆ ಇವಳ ಕಣ್ಣುಗಳನ್ನು ನೋಡಿದರೆ ಕಮಲ ಕಳೆ 2 ಅರಳಿದಂತೆ ಇರುವುದು ನೋಡು. ಸಾರಥೆ ಇವಳ ಮೈ ಬಣ್ಣವನ್ನು ನೋಡಿದರೆ ಕಾಮನ ಬಿಲ್ಲೆ ನಾಚುತ್ತಿರುವಂತೆ ಕಾಣುತ್ತಿರುವುದು ನೋಡು. ಇವಳ ಜಡೆಯನ್ನು ನೋಡಿದರೆ ನಾಗದ ಹಾವಿನಂತೆ ಇರುವುದು ನೋಡು. ಸಾರಥೆ ವಾ 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 ಇವಳ ಭುಜಂಗಳನ್ನು ನೋಡಿ ನಾನು ನಿಸ್ತರಿಸಲಾರೆ. ಇಂಥ ಶ್ರೀರಕ್ತವನ್ನು ಬಿಟ್ಟು ಕಮಲರಾಜನ ಪುತ್ರಿಯಳಾದ ರತಿ ದೇವಿಯನ್ನು ತಂದು ಎನಗೆ ಲಕ್ಷ್ಯ ಮಾಡಿದರೆ ಹೌದು ದೇವ ಇರಲಿ. ಮೊದಲು ಈ ನಾರಿ ಮಣಿಗಳ ಜನನ ಸಿದ್ಧಾಂತಗಳನ್ನು ತಿಳಿದ ಮುಂದಿನ ಆಲೋಚನೆ ಮಾಡಿಕೊಳ್ಳೋಣ. ಮೊದಲು ಈ ನಾರಿ ಮಣಿಗಳ ಸಮೀಪಕ್ಕೆ ಹೋಗಿ ಮಾತನಾಡುವ ಸಾರಥಿ ಜಾಗ್ರತೆ. ಹಾಗೆ ಪೂರ್ಣ ಚಂದ್ರೋದಯವನ್ನು ಧಿಕ್ಕಾರ ಮಾಡುವ ಚಂದಿರವ ದಿನ ಕೇಳು. ನಿನ್ನ ದಿವ್ಯ ದರ್ಶನದಿಂದ ಮಹಾತ್ರ ಉದ್ಭವಿಸುತ್ತಿರುವುದು. ಆದ ಕಾರಣ ನೀನು ದಾರು, ನಿನ್ನ ಜನನಿ ಜನಿಕರ ನಾಮದೇವೇನು, ನಿನ್ನ ಪ್ರೀತಿಯಿಂದ ಕರೆಯುವ ಹೆಸರೇ ವಿಸ್ತಾರವಾಗಿ ಕೇಳುವಂತಾಕಿಯಾದ ಕನ್ಯಾಮಣಿ ಎನ್ನ ಮೋಹದ ಅರಗಿಣಿ. ನಾನು ದಾರ ಇದ್ದರೆ ನಿನಗೆ ಯಾತಕ್ಕೆ ಬೇಕು? ಸುಮ್ಮನೆ ಅಚ್ಚ ಕಡೆ ಹೋಗುವಂತವನಾಗು. ಓಹೋ, ಸ್ತ್ರೀಯರ ಸೌಮ್ಯ ಇಂಥದ್ದು. ಓಹೋ, ಸ್ತ್ರೀಯರ ಸೌಮ್ಯ ಇಂಥದ್ದು ತಿಳಿಯಲು ಯಾರಿಗಾದ್ರೂ ಅಸಾಧ್ಯವಾಗಿರುವುದು ಫ್ಯಾಮಿಲಿ ಜಾಮೀನೆ. ಪರಸ್ತ್ರೀಯರನ್ನು ಕಂಡ ತಕ್ಷಣ ಲಜ್ಜೆಯನ್ನು ತೊರೆದು ಮಾತನಾಡಿಸುವುದು ಪುರುಷರ ಸ್ವಭಾವವೆಂದು ಕಾಣುತ್ತದೆ. ಈ ಸ್ತ್ರೀ ರಕ್ತವೇ ಹೋಗಲಿ ಬಿಡು, ನಿನ್ನನ್ನು ನಾನು ಮೋಸ ಮಾಡಲಿಕ್ಕೆ ಮನನ್ನ ಬಂದಿದ್ರೆ ಕಾಮಿನಿ ಮತ್ತು ಕಾಮಿನಿ. ಮತ್ತೆ ಯಾತಕ್ಕಾಗಿ ಬಂದರೆ ಅದನ್ನಾದ್ರೂ ತಿಳಿಸಿ ಹೇಳು. ಬಂದರೇನಾಯಿತು ಈಕೋ ನಿನ್ನ ಸುಂದರ ಮೂರ್ತಿ ಎಂಬ ಮಂಟಪದಲ್ಲಿ ನಿನ್ನ ಮನಸ್ಸು ನಾಟಿ ಬೇಡಿದರು. ನಿನ್ನಲ್ಲಿ ವ್ಯಾಪ್ತವಾಗಿರುವ ಈ ಮೋಹದ ಪಾಶವನ್ನು ತಟ್ಟದಿಂದ ಭೇದಿಸಿಕೋ ನಾನು ಹೊರಡಿರುವ ನೋಡಿಕೊಂಡರೆ ಅಹೋನಲ್ಲ. ಹಾಗೇನಲ್ಲ, ನಿಲ್ಲು ಎಲ್ಲಿಗೆ ಹೋಗುವೆ? ನಿನ್ನ ಮನಸ್ಸು ಇಷ್ಟವಾಗಿರುವುದೇನು ಸುಂದರಿ? ನಿನ್ನ ಅಂಗನ ಮನೆಯನ್ನು ಬಿಟ್ಟು ಈಗ ನೀನು ಎಲ್ಲಿಗೆ ಹೋಗುವೆ ಪ್ರಿಯ? ನಮ್ಮ ಅರಮಂದಿರಕ್ಕೆ ಹೋಗುವನು ಸುಂದರಿ. ನನ್ನನ್ನು ಬಿಟ್ಟು ಹೋಗುವೆಯಾ? ಹೌದು ಸುಂದರಿ. ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ನಾನು ಕೇಳಿದ ತಕ್ಷಣವೇ ನಾಟೆಯನ್ನು ಪೂರೈಸಿಕೊಡುವೆಯಾ? ನಿಸ್ಸಂದೇಹವಾಗಿ ಸುಂದರಿ. ಹಾಗಾದರೆ ಹೇಳಲೇ? ಅದೇನು ಹೇಳು ಸುಂದರಿ. ಸಿನಿಮಾವೊಂದು ಕೇಳು.
ಸಮಯವನ್ನು ಕರೆಯಬೇಡ. ಈ ಸಮಯವು ಬಹಳಷ್ಟು ಕಾಲಕ್ಷಣ ಶಾಂತಿವಾಗಿರುವುದು ಸುಂದರೇ. ಅವರಲ್ಲವೇ ಹೌದು ಸುಂದರೇ. ಚೆಲ್ವ ಬಂದು ನಿನ್ನನ್ನು ಈ ನಿನ್ನ ಅಂಗನ ಮನೆಯನ್ನು ಬಿಟ್ಟು ಈಗ ನೀನು ಎಲ್ಲಿಗೆ ಹೋಗಬೇಕಂತ ಮತಿವಂತ? ನಮ್ಮ ಅರಮನೆಗೆ ಹೋಗುವ ಸುಂದರೇ. ಅದೇ ಮೋಹನಾಂಗೆ. ಮೋಹನಾಂಗ, ನೀನು ಎನ್ನ ಅಂಗನಾಮಣಿ ಎಂದು ಹೇಳಿದೆಯಲ್ಲ? ಹೌದಲ್ಲ. ಅಂಗನಾಮಣಿ ಎನ್ನುವುದಕ್ಕೆ ಕಾರಣವೇನು? ವಿಸ್ತಾರವಾಗಿ ಬೇಡುವಂತಾಕಿ ಕಾಮಿನಿ ಮತ್ತು ಕಾಮಿನಿ ಮನ್ಮಥ. ಅದೇ ಸುಂದರೇ. ಎನ್ನ ಪೂರ್ವ ಜನ್ಮದ ವೃತ್ತಾಂತ ನಿನಗೆ ಗೋಚರವಿಲ್ಲವೇ? ಗೋಚರವಿಲ್ಲ ಸುಂದರೇ. ನೆನಪು ಮಾಡಿ ತಿಳಿಸಬೇಕೆ? ಹೌದು ಸುಂದರೇ. ನಾನು ಯಾರೆಂದು ಹೇಳಬೇಕೆ? ಹೌದು ಸುಂದರೇ. ಎನ್ನ ವಿಷಯವನ್ನು ತಿಳಿಸಬೇಕೆ? ಹೌದು ಸುಂದರೇ. ಹೇಳಿದರೆ ನಿನ್ನ ಹಠವನ್ನು ಬಿಡುವೆಯ? ನಾನು ಯಾರೆನ್ನುವುದು ನೀನು ಗೊತ್ತು ಮಾಡಿಕೊಳ್ಳುವೆಯಾ? ಗೊತ್ತು ಮಾಡಿಕೊಳ್ಳುವ ಸುಂದರೇ. ಹೌದೇ? ಹೌದು ಸುಂದರೇ. ಹಾಗಾದರೆ ಹೇಳಲೇ? ಹೇಳು ಸುಂದರೇ. ಹೇಳುವೆಯಾ? ಹೇಳು ಸುಂದರೇ. ಎನ್ನಯ ವಿಷಯ ಹೇಳುವೆನು, ಮನದಿಗ ಮನ್ನ ತಿಳಿಸುವೆನು. ಸುಂದರನೇ ಚಂದಿರನೇ ಸುಂದರನೇ ನನ್ನವನೇ. ಹೌದೇ ಸುಂದರೇ. ಹೌದು ಪ್ರಿಯ. ಏನು ಸಂಯುಕ್ತವಾಗಿ ಕೇಳು. ಹೇಳಲೇ? ಹೇಳು ಸುಂದರೇ. ಎನ್ನಯ ವಿಷಯ ಹೇಳುವೆನು, ಮನದಿಗ ಮನ್ನವ ತಿಳಿಸುವೆನು. ಸುಂದರನೇ ಚಂದಿರನೇ ಚಂದಿರನೇ ಅರ್ಥ ಮಾಡಿಕೊಳ್ಳಬೇಕು ಪ್ರಿಯ. ಅದೇನು ಸಂಯುಕ್ತವಾಗಿ ಕೇಳು ಸುಂದರೇ. ಎನ್ನಯ ವಿಷಯ ಹೇಳುವೆನು, ಮನದಿಗ ಮನ್ನವ ತಿಳಿಸುವೆನು. ಸುಂದರನೇ ಸುಂದರನೇ ಸುಂದರನೇ
ಕಮಲರಾಜ ಕೌಂಡ್ಲಿಕರಣ ಇರಬೇಕು. ಭೀಮ ಅರ್ಜುನ ಕಮಲರಾಜ ಕೌಂಡ್ಲಿಕರಣ ಇರಬೇಕು. ಅಹೋ ಪ್ರಿಯ, ಪ್ರಿಯೆ, ಎನ್ನ ಪೂರ್ವ ಜನ್ಮದ ವಿಷಯವನ್ನು ಹೇಳಲು ಚಿತ್ತವಿಟ್ಟು ಕೇಳು. ಅದೇನು ಸುಂದರಿ? ಪೂರ್ವ ಜನ್ಮದಲ್ಲಿ ನೀನೇ ನನಗೆ ಪತಿಯಾಗಿದ್ದೆ, ನಾನೇ ನಿನಗೆ ಸತಿಯಾಗಿದ್ದೆ. ಹೌದೇನು ಸುಂದರಿ? ಕಾಂತ, ಕಾಂತೆ, ನೀನು ಆ ಶಿವನ ಉರಿಗಣ್ಣಿಗೆ ಸುಟ್ಟು ಭಸ್ಮಪೂತನಾಗಿ ಮತ್ತ ಗರ್ಭದಲ್ಲಿ ಜನಿಸಿ ಬಂದಿರುವೆ. ನಾನಾದರೂ ಆ ಶಿವನವರ ಪ್ರಸಾದದಿಂದ ಕಮಲದಲ್ಲಿಯ ಗರ್ಭದಲ್ಲಿ ಜನಿಸಿ ಬಂದು ರತಿ ಎಂಬ ನಾಮದಿಂದ ಬಾಳುತ್ತಿರುವೆನು ಪ್ರಿಯ. ಈಗಿಟ್ಟು ನೋಡಿ ಎಂಬ ಪೂರ್ವ ಜನ್ಮದ ವಿಷಯ. ಅದೇ ಪ್ರಿಯೆ, ಪ್ರಿಯ, ನಮ್ಮ ಪೂರ್ವದ ವೃತ್ತಾಂತವನ್ನು ಕೇಳಿ ನಿನಗೆ ಬಹಳ ಸಂತೋಷವಾಯಿತು. ಅವರೇ ಆದ ಕಾರಣ ಸಂದೇಹ ಪಡೆದೆಯನ್ನ ಪಡೆಯ ಮೇಲೆ ಬಂದು ಕುಳಿತುಕೊಳ್ಳುವ
ಆಯ್ತು ಎನ್ನನ್ನು ಉದ್ಧರಿಸುವನ್ನ ಬುದ್ಧಿ ಸಂಪನ್ನ. ಹೇ ಮನೋಹರಿ, ಮನೋಹರ, ನಿನ್ನ ಮಧುರವಾದ ಗಾನದಿಂದ ಏನಿಗೆ ಮನೋಹತ್ರ ಉದ್ಭವಿಸುತ್ತಿರುವುದು? ಹೌದೇ? ಆದ ಕಾರಣ ಶ್ರೇಣಾಗೃಹವನ್ನು ಸಿದ್ಧಪಡಿಸುವಂತಳಾಗಿ ರಮಣಿ, ಕೋಲಾರದ ಬಂಗಾರದ ಗಡಿ. ನಾನು ಬಂಗಾರದ ಗಿಳಿ, ಬಂಗಾರದ ಪಂಜರವೇ? ಹೌದು ಸುಂದರಿ. ಗಿಳಿಯನ್ನು ಪಂಜರದಲ್ಲಿ ನನ್ನ ಮುಚ್ಚಿನ ಅರಗಿನಿಯಿಂದ ಅವಾಗಲೇ ಇರುತ್ತಲ್ಲ ಸುಂದರಿ. ಅವಾಗ ಕೇಳಲಿಲ್ಲ ಪ್ರಿಯ, ಈಗ ಕೇಳಿದ್ರು, ಕೇಳಿಸಲಿಲ್ಲ. ಹೌದೇನು ಸುಂದರಿ? ಅಲ್ಲ ಅಲ್ಲೇ ಪ್ರಿಯ, ಹೇಳಲೆ ಸಂಸ್ಕೃತವಾಗಿ ಕೇಳುತ್ತಂದರೆ ಹೇಳುವೆನು ಕೇಳು. ಅದೇನು ಹೇಳುತ್ತಂದರೆ ಅಹೋ ಪ್ರಿಯ, ಹೇಳುವೆನು ಕೇಳು. ಏನು ಚೆನ್ನಾಗಿ ಹೇಳುತ್ತಂದರೆ ಸಿಂಧು ಸಿಂಧೂರ ಏಕಾಂತ ಮಂದಿರಕ್ಕೆ ಹೋಗೋಣ ಎಂದು ಹೇಳಿದೆಯಾ? ಇದು ಸರಿಯಲ್ಲ ಪ್ರಿಯ. ಅದು ಯಾತಕ್ಕೆ ಸರಿಯಲ್ಲ ಸುಂದರಿ? ನಮ್ಮಿಬ್ಬರಿಗಿಂತ ಲಗ್ನವಾಗಿಲ್ಲವಲ್ಲ, ಅದಕ್ಕಾಗಿ. ಲಗ್ನವಾಗಿಲ್ಲವೆಂದರೆ ಸವಿಕಾಲ ನೆನಪಿರುವುದು ಸುಂದರಿ. ಪ್ರಿಯ, ಹಿರಿಯರ ಅಪ್ಪಣೆ ಪಡೆದುಕೊಂಡು ಅವರ ಆಶೀರ್ವಾದದಿಂದ ಒಂದಿಗೆ ಏಕಾಂತ ಮಂದಿರದಲ್ಲಿ ನಿನ್ನ ಆಸೆಯನ್ನು ಪೂರೈಸುವೆನು. ಅಲ್ಲಿವರೆಗೂ ಶಾಂತವಾಗಿರಿ ಎಂದು ಬೇಡಿಕೊಳ್ಳುವೆನು. ನಲ್ಲ ಕೇಳಿದ್ದಲ್ಲ. ಅದೇ ಪ್ರಿಯೇ, ಒಳ್ಳೆಯದಾಗಲಿ. ಅದೇ ಪ್ರಿಯೇ, ಗುರು ಹಿರಿಯರ ಆಜ್ಞೆಯಿಂದ ಲಗ್ನವಾದರೆ ಸಂತೋಷವಿರುವುದು. ಆದರೆ ಲಗ್ನವಾಗುವುದಕ್ಕಿಂತ ಮುಂಚೆಯೇ ಶ್ರೇಯಾಂತವನ್ನು ಅನುಭವಿಸಿದರೆ ಸಾವು ಬರುವುದರ ತನಕ ನೆನಪಿರುವುದು ಸುಂದರಿ. ಅದು ಯಾತಕ್ಕೆ ಸುಂದರಿ? ಪ್ರಿಯ, ಹೇಳಬೇಕೆ? ಹೌದು ಸುಂದರಿ. ಕೇಳುವೆಯ? ಹೌದು ಸುಂದರಿ. ಹೇಳಬೇಕೆ? ಅದೇನು ಚೆನ್ನಾಗಿ ಹೇಳು. ಓ
ಅಲ್ಲೇ ಆಯ್ತೇ ಪ್ರಿಯಾ, ನನಗೀಗ ಸಖಿಯರೊಂದಿಗೆ ಅರಮನೆಗೆ ಹೋಗಲು ಅಪ್ಪಣೆ ಕೊಡುವಂತ ರಾಜ ಹೈಕೋಟಿ ದೇಶ. ಅದೇ ಸುಂದರೇ ನಿನ್ನ ಹೆಸರಂತೆ ಆಗಲಿ ಕಾಂತೆ. ಚೋಟಿಯಿಂದ ಕಮಲಾವತಿ ನಗರಕ್ಕೆ ರಥವನ್ನು ಬಿಡುವಂತನಾಗಲೇ ಸಾರದೆ ನಿಮ್ಮ ಹೆಸರು ಕಮಲನಂದಿ ದ್ರೌಪದಿ. ಆಹೋ ಘನಧ್ವಜ, ಈ ಸಿಂಹಾಸನವನ್ನು ಅಲಂಕರಿಸು. ನಿನ್ನಿಚ್ಛದಂತಾಗಲಿ ಕಮಲರಾಜ. ಆಹೋ ಭೀಮಸೇನ, ಈ ಪೀಠವನ್ನು ಅಲಂಕರಿಸು. ನಿಮ್ಮ ಹೆಸರಂತಾಗಲಿ ಕಮಲರಾಜ. ಆಹೋ ಫಲ್ಗುಣ, ಕಮಲರಾಜ ಈ ಉಚಿತ ಸ್ಥಾನದಲ್ಲಿ ಮಂಡಿತು. ನಿನ್ನಿಚ್ಛದಂತಾಗಲಿ ಕಮಲರಾಜ. ಬಳಿ ಬಳಿ ಸಾರಥಿ, ಸರ್ವ ಬಾಂಧವರೊಡನೆ ಸರ್ವ ಮಂಗಳರನ್ನು ಬರೆಯಲು ಸಾರಥಿ ಹೋಗಲಿನ ದಾಸೋಟಿ. ನಿಮ್ಮ ಹೆಸರಂತಾಗಲಿ ಮೋದಿ. ಆಹೇ ಕಾಂತೆ, ಈಗ ಲಗ್ನಕ್ಕೆ ಬಂದ ರುಕ್ಮಿಣಿ ದ್ರೌಪದಿಯರನ್ನು ಮರ್ಯಾದೆಯಿಂದ ಎದುರುಗೊಂಡು ಕರೆತರುವಂತರಾಗಿರಿ ಕಾಂತೆ. ಧೀಮಂತೆ ಹಾಗೆ ಆಗಲು ಪ್ರಿಯ.
ಕುಂತ್ಕೋಣ ಏನ ಕುಂತ್ಕೋಣ ನೀನು ಹೌದು ದೇವ ಉಪದೇ ಮಾಡಿದ ಆಶ್ಚರ್ಯವನ್ನು ನೆನೆಸಿಕೊಂಡರೆ ಎಲ್ಲ ಮನದೊಂದು ಬರೆದಿಗೆ ಸಕ್ಕದ ಮಾಡ್ತಿರುವುದು. ಹೌದು ದೇವ ಸಾರಥ್ಯ ಉಪದೇ ಸಾರಥ್ಯ ದೇವ ಯಾದವರು ಪಾಂಡವರು ಎಷ್ಟು ವೈಭವದಿಂದ ಕುಡಿಯುವವರಲ್ಲ ಸಾರಥ್ಯ. ಹೌದು ದೇವ ಸಾರಥ್ಯ ಉಪದೇ ಮಗಳನ್ನು ಕೊಡುತ್ತೇನೆಂದು ಆ ಗೊಲ್ಲ ವಿಷ್ಣುವಿನ ಮಗನಿಗೆ ಕೊಡುವ ಕಳ್ಳ ಕಮಲರಾಜನ ಮಹನವನು ಹೌದು ದೇವ ಉಪದೇ ಮುಖಕಂಡನ ಕಲ್ಲ ಬೀಸವನ್ನು ಇಟ್ಟುಕೊಂಡು ಕೈಯಲ್ಲಿ 70 ಮರದ ಗದೆಯನ್ನು ಇಟ್ಟುಕೊಂಡು ಏಕಚಕ್ರಪುರದಲ್ಲಿ ಭಿಕ್ಷಾಟನವನ್ನು ಮಾಡುತ್ತಾ ಬಂಡಿ ಬಂಡಿ ಹಣ್ಣವನ್ನು ತಿಂದು ಪುಣ್ಯ ಮೇಲೆ ಮಾಡಿ ಒದಗುವ ತಿಂಡಿ ಭಾಗವನ್ನು ಮನಮುರುಖನು. ನೋಡಿದೆ ದೇವ ಉಪದೇ ಮೈಗೆ ಕುಪ್ಪಸವನ್ನು ತೊಟ್ಟು ನಡುವೆಗೆ ಸೀಮೆಗೆಯನ್ನು ಉಂಟು ಕೈಗೆ ಹಸಿರು ಬಳೆಯನ್ನು ತೊಟ್ಟು ವಿರಾಟ ನಗರದಲ್ಲಿ ಕಳ್ಳ ಕಕ್ಕಿನಂತ ತೂರಿ ಮುತ್ತರಿ ಎಂಬ ಹೆಂಗಸಿಗೆ ಸಗಟೈ 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 ಎಂದು ನಾಟ್ಯ ಕಲಿತು ನನ್ನ ವಂಶಕನಾದ 10 ಹೌದು ದೇವ ಉಪದೇ ಕಳ್ಳ ಬೆಕ್ಕಿನಿಂದ ತೂರಿ ಹಾಲು ಮೊಸರನ್ನು ಕದ್ದು ಕದ್ದು ತಿಂದ ಕಳ್ಳ ಕೃಷ್ಣನ ಮದಮುಟ್ಟನು ಇವನೇ ಹೌದು ದೇವ ಉಪದೇ ಇವನೇ ಅವನ ಹೌದು ದೇವ ಮುಖದ ಮೇಲೆ ಚಿಗರ ಮೀಸೆಯನ್ನು ಇಟ್ಟುಕೊಂಡು ಲಗ್ನಕ್ಕೆ ಸಿದ್ಧನಾಗಿ ಕುಳಿತಿರುವ ಕಾಮೇಶ್ವರನಿಗೆ ದಾಸನಾಗಿ ಬಾಳುವ ಮನ್ಮಥನ ಮನದ ಮುಟ್ಟಲು ಹೌದು ದೇವ ಉಪದೇ ಎತ್ತ ಲೋಹವತಿ ಎತ್ತ ಧರವತಿ ಎತ್ತ ಕಮಲವತಿ ಸುಂಟ ಗಿಚ್ಚಿಲಿಗೆಂದು ಬಂದು ನಿಂತುಕೊಂಡಿರುವ ನೋಡು ಕಳ್ಳ ಕೃಷ್ಣನ ಸಹೋದರಿ ಎಂಬ ದ್ರೌಪದಿ ಎಂಬ ಹದಮನು ಉಪದೇ ಎನ್ನಗೆ ಹೆಸರಟ್ಟ ಮಗನನ್ನು ಆ ಗೊಲ್ಲ ವಿಷ್ಣುವಿನ ಮಗನಾದ ಮನ್ಮಥನಿಗೆ ಕೊಡುತ್ತೇನೆಂದು ನಿಂತುಕೊಂಡಿರುವ ನೋಡು ಹೌದು ದೇವ ಎನ್ನ ಅಕ್ಕಯ್ಯಲಾದ ಕಮಲಗಂಧೆ ಎಂಬ ಮಗ ಮಕ್ಕಳು ಎಂತ ಅಕ್ಕ ಜಳ ಮರ ಯಾವ ಸಾರಥಿ ಉಪದೇ ಯಾವ ಸಾರಥಿ ಉಪದೇ ತೋಟಕ್ಕೆ ಬೇಲಿ ಹಾಕಿದಂತ ಆಟವರು ಯಾರು ಹೌದಾ ನಿನ್ನಂತ ನೀಟಾದ ಸ್ತ್ರೀಯರ ಹೆಣ್ಣೆದುರಿಗೆ ನಿಂತರೆ ಸಣ್ಣ ಮೀನುದವರಿಗೆ ಅವರ ನಿಮಗೆ ನಾನೇ
ಮಾಡ್ಯಾನು. ಎಲೈ ಮಾವ ಧ್ವಜವೇ ನಮ್ಮಂತ ರಾಜನ ಧಾವಲಕ್ಕ ಧ್ವಜವೇ. ಎಲೈ ಮಾವ ನೀನೇ ಧನ್ಯ, ನೀನೇ ಕೃತಜ್ಞ. ನೀನು ಮಾಡಿದ ಕೃತ್ಯಕ್ಕೆ ಎಲ್ಲ ಮನಸ್ಸಿಗೆ ಆನಂದವಾಯಿತು. ಆದರೆ ನಿನ್ನಗೆ ಪಠ್ಯ ಬರೆಯಲಿಕ್ಕೆ ಕಾರಣದ ಸಿಕ್ಕಿಲ್ಲವೆಂದು ನಾಳೆ ಬಂದಿರುವನು. ಈ ಕೋ ಮೃತ್ಯು ದೇವತೆಗೆ ಬಾಗಿನ ಕೊಟ್ಟಿಲ್ಲವೆಂದು ಸಿಟ್ಟಾಗಿರುವ ಆದ ಕಾರಣ ನಿನ್ನ ಪ್ರಾಣವೆಂಬ ಕುರಿಯನ್ನು ಮೃತ್ಯು ದೇವತೆಗೆ ಬಾಗಿನ ಕೊಟ್ಟು ಸಂತೋಷ ಪಡಿಸುವನು. ಮಾವ ತಿಳಿಗಿತ್ತೋ ನಿನ್ನ ಸ್ವಭಾವ. ಮಾವನದ ಕವನ ನೀನಾಡುವ ಮಾತಿನ ಅಭಯ ತಿಳಿಯಿತು. ಎಲ್ಲ ಉಪಯುಕ್ತ ಮಾಡ ಹುಡುಗಾಟದ ಮಾತನ್ನಾಡುವೆ. ಮಾವ ಆಡಿದರೆ ಮಾಡುವುದೇನು? ಬುದ್ಧಿ ಸೂಚನೆ ಅರ್ಥನಲ್ಲ. ಕವಲನೆ ಮಾಡುವುದೇನು? ಸುಂದರ ಗಂಧರ್ಪನಿಗೆ ಸಲ್ಲುವ ಬಲಿಯನ್ನು ಎಕ್ಕೋಚಿತ ನಿನ್ನಂಥವನಿಗೆ ಕೊಡುವುದೇತವೇ? ಯವೈ ಭಂಗವದೇ ಕಮಲರಾಜನ ಮರ್ಮಗಡಿಯ ಗರುಡತ್ವದಿನ ಭಯವಿಲ್ಲದ ಬಾಯಿಗೆ ಬಂದ ಹಾಗೆ ಮಗಳಿದರೆ ಈ ಪುರದಿಂದ ಆರೈಕೆ ತಪ್ಪಿಸುವೆ. ಒಳ್ಳೆಯ ಮಾತಿನಿಂದ ಮರ್ಯಾದೆಯನ್ನು ಉಳಿಸಿಕೊಂಡು ಎಲ್ಲ ರಸ್ತೆ ನೀ ತಪ್ಪನ ಬಂದ ಹಚ್ಚಿದ್ದವಲ್ಲಕ್ಕೆ ಬಂದ ಹಾಗೆ ಅಂತ ಕೆಮ್ಮವಿಲ್ಲದ ನಿಮಗೆ ಪಟ್ಟಣಕ್ಕೆ ಚಂದ ಮಾಡ್ತಾ ಮಾಡದ ತುಂಬನೆ ಎನ್ನಂತಕ್ಕ ಭೋಳಿಗೆಲ್ಲ ಈ ಮಧಾಂಧನಾದ ಕಮಲ ಕೋಚಿದ ಗೋವುಗಳನ್ನು ಕಾಯುವ ಗೊಲ್ಲರ ಸುದ್ದಿಯನ್ನು ಮುಂದೆ ಎತ್ತಿ ತಿದ್ದಿ ಎತ್ತಡಿದರೆ ಎನ್ನಗೆ ಹೆದರಿಕೆ ಹುಟ್ಟುವುದನ ಮೂರ್ಖ. ಎನ್ನಗೆ ನಾನು ಎದುರುವುದಿಲ್ಲವೇ ಬಣ್ಣ ನರಿಯ ಹಾರ್ಪಟ್ಟಕ್ಕೆ ಶೂಹವು ಎದಲವದನ್ನು. ಎಲೈ ಮೂಢ, ಏರಯ್ಯ ಬಡಂದೆ ಎಲೈ ಮೂರ್ಖನೇ, ಏರಯ್ಯ ಹದಬರೇ ಎಲೈ ರಣಹೇಡಿಯಾದ ಕಮಲ, ಏರಯ್ಯಡಿಯಾದ ಕೌಂಡಿಕರೇ ನಿಮ್ಮ ಕೈಲಾಗದ ಆ ಕಳ್ಳ ಕೃಷ್ಣನ ಭರದಿಂದ ಎನ್ನನ್ನು ಬಿಡಿಸಿ ತಪ್ಪಿಸವನೆಂದು ಭಯಂಕರವಾಗಿ ನುಡಿದಿಯಲ್ಲ. ಸಹಜವಾಗಿ ನಡೆದಿರುವುದೇ ಏನು ಬಲವಂತನೋ ಎಂಥ ಸಮರ್ಥನೋ. ಎಲ್ಲ ನಿನ್ನ ಬಿಡಿಸಲು ಬಂದ ಆ ಕೃಷ್ಣನ ಸೀಳೆ ಹಂಬಲಕ್ಕೆ ಹಾರಿಸಿ ಅವನ ಜೀವವನ್ನು ದಂಡಧರನಲ್ಲಿಗೆ ಸಂಭ್ರಮದಿಂದ ಕಳಿಸಿಕೊಡುವೆ. ಎಲೈ ಮುದಿಕವಲ, ಏರಯ್ಯಡಿಯಾದ ಕೌಂಡಿಕರೇ ಹಕ್ಕುರೆ ಬಿಂಬಾದರಿಯಾದ ನಿನ್ನ ಮಗಳಿಗೆ ನಾನೇ ಪಟ್ಟದ ಗಂಡನೆಂದು ಮೆರಗಿವೆ. ಇದಕ್ಕೆ ಅಡ್ಡಿ ಬಂದವರನ್ನು ತೋರ್ಪವನು ಸೇರಿಸುವನು ಅವರ ನೆನಸು. ಏರೈ ಭಂಡನಾದ ಕೌಂಡಿಕರೇ ಎಲೈ ಕಮಲನೇ, ಎನ್ನ ಮಗಳಾದ ರತಿದೇವಿಯನ್ನು ಕೊಡಿ ಎಂದು ನುಡಿಯುವ ನಿನ್ನ ನಾಲಿಗೆ ತಕ್ಷಣ ಕಿತ್ತುಬಿಡುತ್ತಾಳೆ. ಸೋದರನೇ ಮುಟ್ಟ, ಎಲೈ ಭಂಡ ಎಲೈ ಅದಮ, ಬಹು ಎಚ್ಚರದಿಂದ ಮಾತನಾಡು. ಮಾತನಾಡಿದರೆ ಮಾಡುವುದೇನು? ಎಲೈ ಮೂರ್ಖ ಅದಮ ಕೊಡವಿ ಬಾಲಕರು ಕೊಟ್ಟ ದುಡುಕರ ಉತ್ತರವನ್ನು ತಪ್ಪಿ ನಿನಗೆ ಹೆದರಬಲ್ಲೇ. ನಿಮಗೆ ಹೆದರವನೇ. ಬರಿಯ ಹೋರಾಟದಿಂದ ಫಲವಿಲ್ಲ. ಸುಮ್ಮನಿಂದ ಪಟ್ಟಣಕ್ಕೆ ತೆರಳು. ಇನ್ನೊಮ್ಮೆ ರತಿಯ ಮುದ್ದೆಯನ್ನು ತಕ್ಷಣವನ್ನು ಈ ಖಾದ್ಯದಿಂದ ನಿನ್ನ ಶಿರವನ್ನು ಅರಗಡಿಸು. ಪ್ರಾಣಾಂಶ ಮಾಡುವುದಕ್ಕೆ ಕಳೆಯುವುದು ಪುರುಷ. ಜಾಗ್ರತೆಯಿಂದ ಇದ್ದ ಕಡೆಯಲ್ಲ ಭ್ರಷ್ಟ. ಮುಗಿದು ನಿನ್ನ ಅದೃಷ್ಟ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲೇ ಮೂರ್ಖ. ಅಡಗಿಸಿ ಬಿಡುವ ನನ್ನ ಸೊಕ್ಕ.
ಯುದ್ಧದಲ್ಲಿ ಕಮಲೇಂದ್ರನನ್ನು ಗೆದ್ದೆನಂತಲ್ಲರೂ ತಾಳದರು ರಕ್ಕಸದ ಅದಮನೇ ಭೀಮಸೇನಂದು ಹೆಸರಿರುತ್ತಾರೆ. ಭೀಮಸೇನಂದು ಹೆಸರಿತ್ತು ಸಾರ್ಥಕವೇನೋ ಸುರ ಎಲೈ ಮೂಡ ಎಲೈ ಅದಮ ಎನ್ನ ಉದ್ದದ ಪರಾಕ್ರಮದಿಂದ ನನ್ನನ್ನು 10 ದಿನ ಚಿತ್ರ ಮಾಡಿ 10 ಕಾಗಿಗಳಿಗೆ ಹಬ್ಬದೂಟ ಮಾಡಿಸುವಲೈ ಮೂಡ ಬಹಪ್ಪು ಬಹಪ್ಪುರೇ ವಾಯುಕುಮಾರ ಶ್ರೀ ಜಗತ್ ಭೀಕರ ಭೀಮಸೇನಂದ ಹೆಸರಿದ್ದು ಸಾಧಕವೇನೋ ಅಸುರ ಆರಿಸು ನೋಡಿಂದ ಎದ್ದು ಬಳಿರಿಗೆಲ್ಲ ಈ ಭಂಡ ಭೀಮ ಫಳಿರೆಯಲ್ಲಿ ಬಂಡ ಕೌಡ್ಲಿಕ ಕಂಡಂತೆ ಒದರಿದರೆ ನಿನ್ನ ಗುಂಡಿಗೆ ಎಲುಬುಗಳನ್ನು ಸಡಲವಂತಾಗಿದ್ದೆ ಕಟ್ಟುಕದಿಂದ ಭೂಮಿಗೆ ಹೊಗೆಗೆದ್ದಿದ್ದರೆ ಎಂದು ರಾಜರ ಯುದ್ಧಂಗ ವೈದ್ಯಗಳಿಂದ ಪೂರ್ಣ ಕೌಂಡಿಗೆ ನಮ್ಮ ಹೆಸರತಕ್ಕ ಎಲೈ ಮೂರ್ಖರೇ ಅದಮರೇ ನೀನು ಅಂಥ ಭುಜಬಲ ಪರಾಕ್ರಮಿಯಾಗಿದ್ದರೆ ಎಂದಕ್ಕೆ ದುಶ್ಯಾಸನ ನಿನ್ನ ಹೆಂಡತಿ ಹುಟ್ಟಿರುವ ಸೇವೆಯನ್ನು ಬಿಟ್ಟ ಮರ್ಯಾದೆಯನ್ನು ಕಳೆಯುವಾಗೆ ನೋಡಲಾರದೆ ಮಾತನಾಡಲಾರದೆ ಖಂಡ ಸತ್ತ ರಂಡಗಿಂತ ಸುಮ್ಮನೆ ಕುಳಿತುಕೊಂಡಿದ್ದೆ ಅದಕ್ಕೆ ಆ ದಿನ ಅಣ್ಣ ಅಗ್ನೆಯಾಗಿರುವ ಕಾರಣ ತಲೆ ತಗ್ಗಿಸಿಕೊಳ್ಳುವಲ್ಲ ಈ ಬಂಡ ದುಶ್ಯಾಸನನ್ನು ಎದಬಗೆದ ನೆತ್ತರವನ್ನು ಕುಡಿದು ದ್ರೌಪದಿಯ ಮುಡಿಯನ್ನು ಕಟ್ಟಿದವನು ಈ ಭೀಮಸೇನಂದರಿಯಲೇ ಬಂಡ ಎಲೈ ಮುಖರ ಆಗ ನಿನ್ನ ಹುಡುಗನಾಗಿದ್ಯ ಹಾಗೆ ಎಲೈ ಮೂರ್ಖರ ಸಭೆಯಲ್ಲಿ ನಿಂತು ಏನೊಂದು ಮುಖ ತೋರಿಸುವೆ ನಾನೇ ಪರಾಕ್ರಮಿ ಎಂದು ಹೇಳಿಕೊಳ್ಳುತ್ತಿದ್ದೀವ ಕೋಳು ತಿನ್ನುವುದರಲ್ಲಿ ಮಾತ್ರ ಬರೋಣ ಸೀಮ ಎಲೈ ಅದಮನೇ ಈಗೋ ಎನ್ನ ಸದಳ ಮೇಲೆ ಈಗೋ ಎನ್ನ ಕಡೆಯಿಂದ ನಿನ್ನ ತಲೆಯನ್ನು ಕೊಟ್ಟು ಗಸಗಸೆ ನೆರೆದು ತಿಂದು ನೀರು ಕುಡಿವ ಎಲ್ಲ ಕಚ್ಚೆಯಂತೆ ಯಾತಕ್ಕೆ ಹೋದಿರುವೆ ಎಲೈ ಹತ್ತಿರದವನೇ ಎನ್ನ ಕೈಯಲ್ಲಿ ಸಿಕ್ಕಿ ತಪ್ಪಿಸಿಕೊಂಡು ಹೋಗುತ್ತೇನೆಂಬುದು ಮರ ಬೇಟೆಗಾರನ ಬಲಿಯೋಳು ಸಿಲುಕಿದ ಚಿಗುರಿ ಮರಿಯಂತೆ ಸಿಲುಕಿರುವ ಸುಮ್ಮನೆ ವ್ಯರ್ಥ ಹಾಡಿದರೂ ಫಲವೇನು ಪಶುವೆ ಬಾಯಿ ತಂದು ತೊಪ್ಪನು ಎನ್ನ ಪಾದಕ್ಕೆ ಬಿದ್ದರೆ ಪ್ರಾಣದಾನವನ್ನು ಕೊಡುವ ಸುರ್ತ ಏನು ಬಲವಂತನೋ ಎಂಥಾರಣ ಧೀರನೋ ಎಲ್ಲ ಕೂಳ ಪಾಂಡ್ಯ ಎಂದಕ್ಕೆ ವಿರಾಟ ನಗರದಲ್ಲಿ ಕೀಚಕನಿಗೆ ಹೆಂಡತಿಗೆನ್ನು ಕೊಟ್ಟು ಅವನು ಹಾಕಿದ ಹಣ್ಣವನ್ನು ತಿಂದು ಕೊಬ್ಬಿದ ದೂತರು ನೀನು ಅಥವಾ ನಾನೇ ವಿರಾಟರಾಯನ ಮನೆಯಲ್ಲಿ ಕೀಚಕನ ಮುಷ್ಟಿ ಯುದ್ಧದಲ್ಲಿ ಸಂಹಾರ ಮಾಡಿ ದ್ರೌಪದಿಯ ಸೆರೆಯನ್ನು ಬಿಡಿಸಿದವನು ಈ ಭೀಮಸೇನಂದರಿಯಲೇ ಬಂಡ ಭಟಾಸುರನ ಬಾಯಿ ಬಡಿದು 8 ಬಂಡಿ ಹಣ್ಣವನ್ನು ಎತ್ತುಗಳನ್ನು ಕಾಯ್ದುಕೊಂಡು ಬಂದವನು ನೀನು ಅಥವಾ ನಿಮ್ಮ ಫಲ ಎನ್ನ ಮೇಲೆ ಎಲ್ಲ ಉತ್ತರಕ್ಕೆ ಪ್ರತಿ ಕುಂಡಲ ಕೊಡದ ಬಾಯಿ ಮುಚ್ಚಿಕೊಂಡು ಹೋದರೆ ಸರಿ ಚೆನ್ನಾಗುದನ್ನು ಹಿಡಿದು ಎಸೆದು ಬಿಡುವ ಎಲೈ ಅದಮನೆ ಬಂಡನ ನಿನ್ನಂತ
ಮಾತಿಗೆ ಹೆದರವನು ನಾನಲ್ಲ. ಜಾಗ್ರತೆಯಿಂದ ಯುದ್ಧಕ್ಕೆ ನೀನು ಪಾಮರ ಸೇರಿಸುವ ನಿನ್ನ ನೆಪಪುರ. ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ಅದನ್ನು ಆರಿಸು ನೋಡು ನಿನ್ನ ರುಂಡ. ಚಟಕರದಿಂದ ಎಲ್ಲ ಕಟ್ಟಕ್ಕೆ ಆಹುತಿಯನ್ನು ಕೊಡದಿದ್ದರೆ ಬಾಪು ಬಾಪುರೇ ಕಪಿಧ್ವಜ ಸವ್ಯಜಾತಿ ದೇವದತ್ತ ಪಾಶುಪಟಾಸ್ತ್ರ ಇತ್ತು ಫಲವೇನು ಕಪಿಟ ನೋಡಿ ಅವನ ಆರ್ಭಟ. ಈ ಅಲ್ಲ ಈ ಮಧ್ಯಮ ಪಾಂಡವ ದೇವೊಪ್ಪಿಗೆನಾದ ಕರ್ಪೂರ ಎನ್ನೋ ಯುದ್ಧವ ಮಾಡಿ ಜಯಿಸುವುದು ಸ್ವಪ್ನದ ಬರೀ. ಎನ್ನೆಲ್ಲ ಯುದ್ಧ ಮಾಡಿ ಗೆಲ್ಲುವುದು ನಿನ್ನ ಜನ್ಮದಲ್ಲಿ ರೇವಳೆ. ಜ್ಞಾನದಿಂದ ಬಂದು ಎನ್ನ ಕೈಯಲ್ಲಿ ಮರಣವಾಗಬೇಡ. ತಿರುಗಿ ಹುಟ್ಟಿ ಬರುವುದಕ್ಕೆ ಹುಲ್ಲು ಬೀಜವಲ್ಲ. ನೀನು ಕೂಡ ತಿರುಗಿ ಹುಟ್ಟಿ ಬರುವುದಕ್ಕೆ ಹುಲ್ಲು ಬೀಜವಲ್ಲ. ಸುಮ್ಮನೆ ಎನ್ನಗೆ ಚೆನ್ನಾಗತಲಾಗು. ಹರಿದ ನಿನ್ನವನ ಪೌರುಷವನ್ನು ಬಿಟ್ಟು ಬಿಡು ಕೂತ ಹಾಕದಿರಿ ಎನ್ನುವ ಘಾಟೆ. ಮಾಂಸ ಭಕ್ಷಕ ರಣಭಕ್ಷಕ ಎನ್ನನ್ನು ಧರ್ಮ ಸರಬಿಡಿ ಎಂದು ಆಡುವುದಕ್ಕೆ ನೀನೇನು ಅಂತ ಗಂಭೀರನ ಅಂತ ದಯಾನಿಯ ದಯಾನಿಧಿಯೋ ಕರುಣನಿಧಿಯೇ ಅದಮ ಹಿಂದಕ್ಕೆ ನಡನೆ ಯುದ್ಧ ಮಾಡಿದ ಭೀಷ್ಮ ದ್ರೋಣ ಕೃಪ ಕೌರವರೆಂಬ ಪಟುಪಟ ಪರಾಕ್ರಮಿಗಳಾದ ಪಾಯವೇನಾಗಿರಲಿಲ್ಲ ಗೊತ್ತಿಲ್ಲವೇ? ಅವರ ಕಷ್ಟ ನನಗೇನು ಬೇಕಲೇ ಊಟ ಯಪ್ಪಾದಿದ ನಿನ್ನಂತ ಮುಳ್ಳರ ಕದನ ಮಾಡೇನ ಸೊಕ್ಕಿನಿಂದ ಎಲ್ಲನ್ನು ಲಂಘಿಸದ ದೂರಕ್ಕೆ ಹೊಕ್ಕರೆ ಈ ಕರದೊಳಿರುವ ತರಂಗದ ನಿನ್ನ ಶಿರವನ್ನು ಕಡಿದು ದುಪ್ಪನ ವಿಶ್ವಂಬರಕ್ಕೆ ಕೆಡವಿ ಮಣ್ಣು ಮುಕ್ಕಿಸಿ ಬಿಡೋರು ನೋಡಿ ಚಡವತೆ ಸುಮ್ಮನೆ ನನ್ನ ಪಾದಕ್ಕೆ ಹೊಳಿರಿಗೆಲ್ಲ ಈ ಶಕ್ತನಂದನ ರೇ ಬಂಡ ಕೌಟಿಕ ನಿನ್ನ ಪರಾಕ್ರಮವನ್ನು ಈ ಮೂರು ಲೋಕದಲ್ಲಿ ಅರಿಯದವರು ಯಾರು? ಶ್ರೀಪತಿಯನ್ನು ಸಾರಥಿ ಮಾಡಿಕೊಂಡು ಕುರುಬನ ಬಲದ ಅಖಿಲ ವೀರನನ್ನು ಕೊಂದಿದೆ, ಧೀರನನ್ನಿರಿಸಿದೆ. ಎಳೆ ಮೂರ್ಖನೇ, ಶ್ರೀಹರಿಗಿಲ್ಲದೆ ನೀನು ಧಾರನ್ನು ಗೆದ್ದಿರುವೆ. ನೀನು ಯಾರನ್ನು ಗೆದ್ದಿರುವೆ? ನಿಜವಾಗಿ ಹೇಳು, ನೀನೇ ಅಂತ ಭುಜಬಲ ಪರಾಕ್ರಮಿಯಾಗಿದ್ದರೆ ಒಬ್ಬರು ವಾಹನ ಕೊಡು ತಲೆಯನ್ನು ತೆಗೆದುಕೊಂಡಿಯಾದಚ್ಚ. ಅತಿ ಜಾಗೃತಿಯಿಂದ ಯುದ್ಧಕ್ಕೆ ನೆಲೆಗೊಂಡ ಆರ್ಸು ನುಡಿಯುತ್ತ ಅದೇ ಪ್ರಕಾರವಾಗಿ ಯುದ್ಧಕ್ಕೆ
ನನ್ನ ಮೂರ್ಛೆಗೊಳಿಸಿದ ನನ್ನ ಗರ್ವದಿಂದ ಬಾಯಿಗೆ ಬಂದಂತ ಬದಲಾಡುವಯ್ಯ ಹೆಂಡತಿಯನ್ನ ಇನ್ನೊಬ್ಬರಿಗೆ ಕೊಟ್ಟು ಅಂಗಿನ ಕೂಳು ತಿಂದು ಜೀವಿಸಿದವನು ನೀನು ಅಥವಾ ನಾನು ಮೂರ್ಖರೇ ನಿಜವಾಗಿ ಹೇಳು ಕೈ ಬೀಚಿ ಕರೆದು ಮೃತ್ಯು ದೇವತೆಯನ್ನು ಬರಮಾಡಿಕೊಂಡೆಯ ಈ ಕ್ಷಣದಲ್ಲಿ ನಿನ್ನ ಕಡದ ನಿನ್ನ ಕರುಳಗನ್ನು ತೆಗೆದು ನನ್ನ ಕೊರಳಿಗೆ ಹೂಮಲೆಯನ್ನಾಗಿ ಧರಿಸಿ ಎಲೈ ಮೂರ್ಖರೇ ನಿನ್ನ ಉದರದಿಂದ ಬರುವ ಬಿಸಿ ರಕ್ತವನ್ನು ಘಟಘಟನೆ ಕುಡಿದು ಕುಡಿಮೀಸೆಯನ್ನು ತೀಡುತ್ತ ನೋಡುತ್ತರ ಪ್ರಾಣವನ್ನು ಹೇಳಬಟ್ಟನಕ್ಕೆ ಬಬ್ಬುಳ ನೋಡುವ ಬಬ್ಬುಳ ತೀರಿದ ಇಂದಿಗೆ ಈಗ ಭೂಮಿರುವ ಹತ್ತಿರ ನೀನು ಯಾರು ನಿನ್ನ ಜನನಿ ಯಾರು ನಿನ್ನ ಜನಕನಾರು ನಿನ್ನ ಜನನಿಗೆ ಜನಕನ ಹೆಸರನ್ನು ತಿಳಿದುಕೊಂಡು ಯುದ್ಧಕ್ಕೆ ಮಾಡಿದೆ ಕೊಟ್ಟ ಬಳಿ ಬಳಿ ಒಪ್ಪಿಗೆನಾದ ಕರ್ಪುರ ಅರ್ಜುನವ ಮರಮಗಾಡ ಬುದ್ಧಿ ಇಲ್ಲದ ಎನ್ನ ಕೂಡ ಯುದ್ಧಕ್ಕೆ ಸನ್ನಿಧನಾದರೆ ಮೃತ್ಯುವರೆಗೆ ನಮಗೆ ಸಂದೇಹವಿಲ್ಲ ಯಾರಿಗೆ ಮೃತ್ಯು ಬಂದಿರಬಹುದು ನೋಡಿದ್ರೆ ಅಥವಾ ಎನ್ನ ಕಠಿಣ ವಚನವನ್ನು ಕೇಳಿದೆಯಾ ಹಿಂದಕ್ಕೆ ಎನ್ನ ಮಗನಾದ ಅಭಿಮಾನ್ಯುವಿನ ಕೊಂದವನ ಶಿರವನ್ನು ಸೂರ್ಯ ಪುರುಷರಾಗಿ ಅರಗಡಿದು ಅವನ ಪುರುಷನ ಕೈಯಲ್ಲಿ ಕೆಡವಿದೆ ನಿನ್ನ ಪರಾಕ್ರಮದ ಗೊತ್ತ ನನಗೇನು ಬೇಕಿದೆ ಮೂರ್ಖ ಶ್ರೀಲೋಕಕ್ಕೆ ಗಂಡನಾದ ಗಾಂಧಿಯೊಬ್ಬ ನಾಮವನ್ನು ತರಿಸಿದೆ ಗುಂಡ ಕರುಣಿ ಕರ್ಮ ನಿಮಗೆ ಗೊತ್ತಿಲ್ಲ ಮೂರ್ಖ ಯುದ್ಧವನ್ನು ಮಾಡಿ ಗೆದ್ದುವ ರಾತ್ರಿಂಚರ ಆರ್ಜುನ ನೋಡಿ ನಿನ್ನ ಗಗನಂತರಕ್ಕೆ ಸಿರ ಹೇಳಿಗಾದ ಪಾರ್ಥ ಕರ್ಪುರ ನಿನ್ನ ಪರಾಕ್ರಮವನ್ನು ನೀನೇ ಕೊಚ್ಚಿಕೊಂಡಂತೆ ನಿನ್ನೆತ್ತಕ್ಕೆ ನೀನೇ ಮೂರು ಲೋಕದ ಗಂಡನೆಂದುಕೊಂಡರೆ ನಿನ್ನಗೆ ಸ್ವಲ್ಪವಾದರೂ ನಾಚಿಕೆ ಇಲ್ಲವೇ ಹೇಗೆ ನಿನಗೆ ಸ್ವಲ್ಪವಾದರೂ ನಾಚಿಕೆ ಇಲ್ಲವೇ ಹೇಗೆ ಹಂಡ ಈ ಗಾಡಿಕೊಂಡರೇನು ಫಲ ಸಮರದಲ್ಲಿ ಜಯಿಸದಂತಾಗುವುದೇನು ಎನ್ನ ಮೇಲೆ ಪನ್ನಗದರನಾದ ಶ್ರೀ ಅಮರೇಶ್ವರ ಪಾದ ಪದ್ಮಂ ಮನಧೋರ ಧ್ಯಾನ ಸ್ವಲ್ಪ ಯುದ್ಧ ಮಾಡು ಇಲ್ಲದಿದ್ದರೆ ಈ ಕ್ಷಣಾರ್ಥದಲ್ಲಿ ನಿನ್ನ ಕಳೆದ ಈ ರಣಭೂಮಿಗೆ ಹೌದ್ಯ ಕೊಟ್ಟು ಮೆಚ್ಚಿದ ಜೀವನವನ್ನು ಇವ ಪಟ್ಟಣಕ್ಕೆ ತಪ್ಪುವೆ ಜಾಗೃತಿಯಿಂದ ಯುದ್ಧಕ್ಕೆ ನನ್ನ ಪಾತಕ ಮುಗಿದು ಬಿಡುವ ನನ್ನ ಜಾತಕ ಜಾಗೃತಿಯಿಂದ ಯುದ್ಧಕ್ಕೆ